ಬಂದಾನೋ ಸಾಹುಕಾರ, ಪ್ರೀತಿಲೂ ನೋವಲ್ಲೂ ಪಾಲುದಾರ. ಬಂದಾನೋ ಸಾಹುಕಾರ, ಕನಸಲ್ಲೂ ಕೈ ಹಿಡಿಯೋ ಸೂತ್ರಧಾರ. ಎಲ್ಲ ಸಹಿಸಿ ನಗುವ ಜಾದುಗಾರ, ಮನಸ್ಸನ್ನ ಹೊಲಿಯೋ ಸೂಜಿದಾರ. ನಡೀತಾ ಇದೆ. ಮುಂದಿನ ತಿಂಗಳು 3ನೇ ತಾರೀಕಿನ ದಿನ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಇವತ್ತು ನಮ್ಮ ಅಭ್ಯರ್ಥಿಗಳಾದಂತ ನಮ್ಮ ಸಹೋದರರ ರೀತಿ ಇವತ್ತು ನೀವು ಪ್ರತಿಯೊಂದು ಅವರ ಭಾಷಣದಲ್ಲೂ ತಾವು ಕೇಳಿಸ್ಕೊಂಡಿರ್ಬೋದು. ನಮ್ಮ ಕೃಷ್ಣಮೂರ್ತಿ ಅಣ್ಣ ಹೇಳ್ತಾರ ಅಂತ ಒಂದು ಭಾಷಣದಲ್ಲಿ, ನಾನು ಕುಮಾರಣ್ಣನ ಒಬ್ಬ ಮಗನಾಗಿ, ಇವತ್ತು ಕುಮಾರಣ್ಣ ನನ್ನನ್ನು ಒಬ್ಬನ ಮಗನಾಗಿ ನೋಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಸಹೋದರ ಅವರು ಅವರ ಪರವಾಗಿ ಇವತ್ತು ಹಾಗೂ ಇಲ್ಲಿ ಸೇರಿರುವಂತಹ ಸಾವಿರಾರು ಯುವ ಕಾರ್ಯಕರ್ತ ಬಂಧುಗಳೇನಿದ್ದೀರಿ, ಜೆಡಿಎಸ್ ಪಕ್ಷದ ಯುವ ಕಾರ್ಯಕರ್ತ ಬಂಧುಗಳು, ನಿಜಕ್ಕೂ ನಿಮ್ಮ ಈ ಒಂದು ಉತ್ಸಾಹ ಏನಿದೆ, ನಮ್ಮ ಜೆಡಿಎಸ್ ಪಕ್ಷದ ಪರ ಕೃಷ್ಣಮೂರ್ತಿ ಅಣ್ಣವರ ಪರ 3ನೇ ತಾರೀಕಿನ ದಿನವರೆಗೂ ಇದೇ ಒಂದು ಉತ್ಸಾಹಕತೆಯಿಂದ ಪಕ್ಷದ ಪರವಾಗಿ ದಯವಿಟ್ಟು ದುಡಿಮೆ ಮಾಡಬೇಕು. ನಾನು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭವಿಷ್ಯದಲ್ಲಿ ನಾನು ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ದೇನೆ, ಯುವಕರುಗಳು ತುಂಬಾ ವಿಚಾರವಾದಿಗಳಾಗ್ತಾ ಇದ್ದಾರೆ. ಯಾವುದೋ ವಿಚಾರ ಇರ್ಬೋದು, ಅಳಿದು ಸುರಿದು ಯೋಚನೆ ಮಾಡಿ ಸರಿಯಾದಂತ ತೀರ್ಮಾನ ತಗೊಳ್ಳುವಂತ ಒಂದು ಶಕ್ತಿ ಭಗವಂತ ಇವತ್ತಿನ ಯುವಕರುಗಳಿಗೆ ಕೊಟ್ಟಿದ್ದಾರೆ. ಇವತ್ತು ನೀವು ಯುವಕರುಗಳು ತಗೊಳ್ಳುವಂತ ತೀರ್ಮಾನ ಇದೆಯಲ್ಲ, ಮುಂದಿನ ದಿನಗಳಲ್ಲಿ ಯಾರು ಸೂಕ್ತವಾದಂತ ಅಭ್ಯರ್ಥಿ ಕ್ಷೇತ್ರದ ಜನತೆಗೆ ಕೆಲಸ ಮಾಡ್ಲಿಕ್ಕೆ ಅನ್ನೋದನ್ನ ನಾವೆಲ್ಲರೂ ಈ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಮಲ್ಲತಳ್ಳಿನಲ್ಲಿ ಇವತ್ತು ಇವರೇನು ವಾಸವಾಗಿದ್ದಾರೆ, ಅವರ ತಂದೆಯವರು ಕೃಷಿಕರಾಗಿದ್ರು ಮಲ್ಲತಳ್ಳಿನಲ್ಲಿ. ಇದನ್ನೆಲ್ಲ ನಾನು ನೆನಪಿಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಜೆಡಿಎಸ್ ಪಕ್ಷ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಅಭ್ಯರ್ಥಿಯಾಗಿ ಮಾಡಿರುವಂತ ಒಂದು ಹೆಮ್ಮೆ ನಮ್ಮಲ್ಲಿದೆ ಇವತ್ತು.